ನಿರಾಕಾರ ಗುರು ಗುರು ರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಬರ ಗುರುವಿನ ವೀಣ ನರ ನಾರಾಯಣ ಗುರು ಚರಿತಾಸೆ ಕರ ಪಾರಾಯಣ. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗಿ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಇವತ್ತು ತುಂಬ ಖುಷಿಯಲ್ಲಿದ್ದೀನಿ. ನನ್ನ ಸೌಂಡ್ ಕೇಳಿದ್ರೆ ಅನಿಸಿರಬೇಕು. ಸೊ ಇವತ್ತಿನ ಎಕ್ಸ್ಪೀರಿಯೆನ್ಸು ನಂಗೆ ತುಂಬ ಹೇಳೋಕ್ಕೆ ಹೆಮ್ಮೆ ಮತ್ತು ಖುಷಿ, ತುಂಬಾ ಸಂತೋಷ ಇದೆ. ಇದು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಡೆದಿರ್ತಕ್ಕಂಥ ಒಂದು ಅದ್ಭುತ. ಸೊ ಅವರು ಹೆಸರನ್ನ ಹೇಳೋದು ಬೇಡ, ಸೇವಕರು ಅಂತ ನಾನು ಇಷ್ಟು ಹೇಳ್ತೀನಿ. ಇವರು ನಮ್ಮ ಯೂಟ್ಯೂಬ್ ಚಾನಲ್ಲು ನೋಡ್ತಾ ಇರ್ತಾರೆ, ಸುಮಾರು ದಿನಗಳಿಂದ ನೋಡ್ತಾ ಇರ್ತಾರೆ. ಒಂದು ವಾರದಲ್ಲಿ 1-2 ಸಾರಿ 3 ಸಾರಿ ಫೋನ್ ಮಾಡಿನೂ ಮಾತಾಡ್ತಾ ಇರ್ತಾರೆ. ಸೊ ಹೀಗಿರೋ ಒಂದು ಸಿಚುವೇಷನಲ್ಲಿ ಒಂದು ದಿವಸ ಹೇಳ್ತಾರೆ ನನಗೆ, ಸಂತೋಷ್ ಅಣ್ಣ, ನಮಗೆ ಸ್ವಾಮಿ ಸಮರ್ಥರ ಪೂಜೆ ಮಾಡಿಸಿ. ಸೊ ಯಜಮಾನ್ರಿಗೆ ಅಷ್ಟೊಂದು ನಂಬಿಕೆ ಇರಲ್ಲ, ಆದರೂ ಅವರ ಒಂದು ಹೆಂಡತಿಯ ಕಾಟಕ್ಕೆ ಅವರು ಬರೋಕ್ಕೆ ಒಪ್ಕೊತಾರೆ. ಕೊನೆಗೂ ಬರ್ತಾರೆ. ತುಂಬ ಕಷ್ಟ ಇರುತ್ತೆ ಅವರಿಗೆ. ಬರ್ತಾರೆ. ಬಂದ ಮೇಲೆ ಅವ್ರಿಗೆ ಹೇಳಿರ್ತೀನಿ ನಾನು, ಬೆಳಗಿನ ಜಾವ 5 ಗಂಟೆ ಅಂದರೆ ಇಲ್ಲಿರ್ಬೇಕು ನೀವು. ಹೋಮ ಮಾಡಿಸ್ತೀನಿ, ಆಮೇಲೆ ಅಭ್ಯಂಗ ಸ್ನಾನ ಮಾಡಿಸ್ತೀನಿ, ಸ್ವಾಮಿ ಸಮರ್ಥರ ಒಂದು ಸೇವೆ ಮಾಡಿಸ್ತೀನಿ. ವೀಕ್ಷಕರೇ, ನಿಮಗೆ ಡೀಟೇಲ್ಸ್ ಕೊಡ್ತೀನಿ ನಾನು ಏನೇನು ಮಾಡಿಸ್ದೆ ಅವ್ರಿಗೆ ಅಂಥೇಳಿ. ಫಸ್ಟು ಇವರು ನಮ್ಮ ಮನೆಗೆ ಒಂದು ಬೆಳಗಿನ ಜಾವ 4:15 ಆಗಿತ್ತು ಬಂದರು. ಬಂದ ಮೇಲೆ ಸ್ನಾನ ಆಯಿತು. ಸ್ನಾನ ಆದ ಮೇಲೆ ಇವರನ್ನು ಹೋಮಕ್ಕೆ ಕುಂದಿರಿಸಿದೆ. ಶಾಬರಿ ಮಂತ್ರದ ಹೋಮ ಸುಮಾರು 1 ಗಂಟೆ ಆಯಿತು. ಸೊ 1 ಗಂಟೆ ನಂತರ ಅಲ್ಪ ಒಂದು ಅರ್ಧ ಕಪ್ ಟೀ ಕುಡ್ಕೊಂಡು ಮತ್ತೆ ಸ್ವಾಮಿ ಸಮರ್ಥರಿಗೆ ಸ್ನಾನ ಮಾಡಿಸಿದ್ವಿ. ಅಂದರೆ ಗಂಧ, ಅರಿಶಿನ, ಕೇಸರು ಮತ್ತು ಸುಗಂಧ ಪರಿಮಳ ದ್ರವ್ಯ ಇವುಗಳನ್ನು ಎಲ್ಲ 5 ತರಹದ ವಸ್ತುಗಳನ್ನು ಹಾಕಿ ಮಹಾರಾಜರಿಗೆ ಸ್ನಾನ ಮಾಡಿಸಿ, ಮಹಾರಾಜರು ಸ್ನಾನ ಮಾಡಿಸಿರ್ತಕ್ಕಂಥ ನೀರು ಸ್ವಾಮಿ ಸಮರ್ಥರ ವಿಗ್ರಹ, ಸ್ವಾಮಿ ಸಮರ್ಥರ ಪಾದುಕೆ ಅವರ ತಲೆಯ ಮೇಲಿಟ್ಟು ಸುಮಾರು ಒಂದು 7 ಗಂಟೆ ಆಗಿರಬೇಕು. ತಿರ್ಗಾ ಸ್ನಾನ ಆಗಿದ್ದರೂ ಕೂಡ ಒಂದು ಬಿಂದಿಗೆ ನೀರು ಹಾಕಿದ್ವಿ ನಾವು. ಅವರು ಆ ಎಕ್ಸ್ಪೀರಿಯೆನ್ಸು ರಿಯಲಿ, ಅವರು ಒಂದು ದಿವಸ ಲೈವಲ್ಲಿ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ನನ್ನ ಹತ್ರ. ಸೊ ನಮ್ಮ ಜೀವನ ಸಕ್ಸಸ್ ಆಗಲಿ, ನಾನು ಖಂಡಿತವಾಗಿಯೂ ಇಲ್ಲಿ ಏನು ಶಕ್ತಿ ಇದೆ ಅಂತ ಅವರು ಹೇಳಿದ್ದಾರೆ. ಇಟ್ಸ್ ಅನ್ಬಿಲೀವೇಬಲ್ ಮಿರಾಕಲ್ ವೀಕ್ಷಕರೇ. ಅದು ಭಸ್ಮ ಅದೆಲ್ಲ ಹಾಕಿ ಅವರಿಗೆ ಸ್ನಾನ ಆದಮೇಲೆ ವಾಪಸ್ ಕೆಳಗಡೆ ಕರ್ಕೊಂಬಂದು ಅವರಿಗೆ ಮತ್ತೆ ಪುನಃ ಸ್ವಾಮಿ ಸಮರ್ಥರಿಗೂ ದತ್ತ ಮಹಾರಾಜರಿಗೂ ಸುಮಾರು 1-1.25 ಗಂಟೆ ಅಭಿಷೇಕ, ಸುಮಾರು 3 ದೇವರಗಳ ಅಷ್ಟೋತ್ತರ ಪೂಜೆ ಎಲ್ಲನೂ ಆಗುತ್ತೆ. ಸೊ ನೀವು ಮೊನ್ನೆ ನೋಡಿರ್ಬೋದು ಆ ಪೂಜೆ ಯಾವ ಥರ ಇರುತ್ತೆ. ಅದೆಲ್ಲ ಮುಗಿಯುತ್ತೆ. ಅದೆಲ್ಲ ಮುಗಿದ ಮೇಲೆ ಮಹಾನೈವೇದ್ಯ, ಅದ್ಭುತವಾಗಿರ್ತಕ್ಕಂಥ ಮಹಾನೈವೇದ್ಯ. ಆ ಭಗವಂತ ನನ್ನ ಕೈಯಲ್ಲಿ ಏನು ಅದು ಜಾದು ಇಟ್ಟಿದ್ದಾನೋ ಗೊತ್ತಿಲ್ಲ ವೀಕ್ಷಕರೇ, ಅಷ್ಟೊಂದು ಚೆನ್ನಾಗಾಗುತ್ತೆ ಪ್ರಸಾದ. ಆ ಪ್ರಸಾದ ಹೊಟ್ಟೆ ತುಂಬ ತಿಂದು ಅವರು ನಾನು ಕೊಟ್ಟಿರ್ತಕ್ಕಂಥ ಸುಮಾರು ಇಂಪಾರ್ಟೆಂಟ್ ವಸ್ತುಗಳನ್ನು, ಸ್ವಾಮಿ ಸಮರ್ಥರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಸ್ತುಗಳನ್ನು ತೊಗೊಂಡು ಮನೆಗೆ ಹೋಗ್ತಾರೆ. ಸೊ ಒಂದು ರುದ್ರಾಕ್ಷಿ ಕೊಟ್ಟಿರ್ತೀನಿ, ಒಂದು ಕಾಯಿನ್ ಕೊಟ್ಟಿರ್ತೀನಿ, ಭಸ್ಮ ವಗೇರೆ ವಗೇರೆ ಏನೇನೋ ಕೊಟ್ಟಿರ್ತೀನಿ. ಅವರಿಗೆ ಹೇಳಿರ್ತೀನಿ ನಾನು, ನೀವು ಯಾವುದೇ ಒಂದು ಒಳ್ಳೆಯ ಕೆಲಸಕ್ಕೆ ಹೋಗಬೇಕು ಅಂತಂದ್ರೂ ಕೂಡ ಇದನ್ನು ಜೊತೆಗೆ ಇಟ್ಕೊಂಡು ಹೋಗಿ ಅಂತ ಹೇಳಿರ್ತೀನಿ. ಅವರು ನೋಡಿ, ಅವರು ಅಷ್ಟೇ ವಿಶ್ವಾಸ ಇಟ್ಕೊಂಡು ಮಾರನೇ ದಿವಸ ಕಾಟಾಚಾರಕ್ಕೆ ಅಡ್ವೊಕೇಟಿಗೆ ಭೇಟಿಯಾಗಕ್ಕೆ ಹೋಗಿರ್ತಾರೆ. ಯಾವುದೋ ಒಂದು ಪ್ರಾಪರ್ಟಿ ಲಿಟಿಗೇಷನ್ ಇರುತ್ತೆ. ಇವರು ಹೋದ ತಕ್ಷಣ ಅಡ್ವೊಕೇಟ್ ಏನು ಮಾಡಿಬಿಡ್ತಾರೆ ಅಂತಂದರೆ, ಇಲ್ಲ ನೀವೊಂದು ಕೆಲಸ ಮಾಡಿ, ನಾನು ನಿಮ್ಮ ಎದುರಾಳಿ ನಿಮ್ಮ ಮೇಲೆ ಕೇಸ್ ಹಾಕಿರ್ತಾರೆ ಅವ್ರನ್ನ ಕರೆಸ್ತೀನಿ, ಮಾತಾಡಿ ಇವತ್ತು ಇಲ್ಲೇ ಕಾಂಪ್ರಮೈಸ್ ಮಾಡಿಬಿಡೋಣ. ಅವರು ಇಷ್ಟು ಅದನ್ನು ಸುಂದರವಾಗಿ ನನ್ನ ಹತ್ರ ಹಂಚ್ಕೊಂಡಿದ್ದಾರೆ ವೀಕ್ಷಕರೇ. ಇಟ್ಸ್ ಅ ಪ್ರೌಡ್ ಫಾರ್ ಮೈ ಲೈಫ್. ನನಗೆ ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ ಅಂದರೆ ಅಷ್ಟೊಂದು ಖುಷಿ ಇದೆ ನನಗೆ. ಒಳ್ಳೆಯದಾದರೆ ಸಾಕು ವೀಕ್ಷಕರೇ. ಎಲ್ಲೋ ನಾವು ಮಾಡುವಂಥ ಪ್ರಯತ್ನ, ನಾನು ಮಾಡುವಂಥ ಪ್ರಯತ್ನ ಸಕ್ಸಸ್ ಆಗಬೇಕು. ಇದೇ ಥರ ಇದಾದ ತಕ್ಷಣ ಹೇಳ್ತೀನಿ. ಸೊ ಅವರು
ನಂಗೆ ಮಾರನೇ ದಿವಸ ಫೋನ್ ಮಾಡ್ತಾರೆ, ಸಂತೋಷಣ್ಣ ನೀವು ಹೇಳ್ದಂಗೆ ನೀವು ಕೊಟ್ಟಿರ್ತಕ್ಕಂಥ ಅಭ್ಯಂಗ ಸ್ನಾನದ ನೀರು ನಾವು ಪ್ರತಿ ದಿವಸ ನಾವು ಅದನ್ನು ತಲೆ ಮೇಲೆ ಹಾಕ್ಕೊಂಡು ಸ್ನಾನ ಮಾಡ್ತಾಯಿದ್ದೀವಿ. ಮತ್ತು ಹೋಮಕ್ಕೆ ಕೂತ್ಕೊಂಡಾಗ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿ ನಮ್ಮ ಮೈಯನ್ನು ಸ್ಪರ್ಶಿಸ್ದಂಗಾಯಿತು. ಆ ಮಹಾರಾಜರನ್ನ ನಮ್ಮ ತಲೆ ಮೇಲೆ ಇಟ್ಬಿಟ್ಟು ನೀವು ಒಂದು ತೀರ್ಥ ಸ್ನಾನ ಮಾಡಿಸಿದ್ರಿ, ತುಂಬಾ ಧನ್ಯವಾದಗಳು, ಈ ಥರ ಮಾತಾಡಿದ್ರು. ಇಷ್ಟ ಆಯಿತು. ಅದಾದಮೇಲೆ ಸೊ ಅಲ್ಲಿಗೆ ಅವ್ರಿಗೆ ಒಂದು ಸ್ವಲ್ಪ ಎಲ್ಲೋ ಪಾಸಿಟಿವ್, ನಮ್ಮ ಕೆಲಸ ಸಕ್ಸಸ್ ಆಗುತ್ತೆ. ಸೊ ಇವಾಗ ಕೇಸಿಂದ ಕಾಂಪ್ರಮೈಸಿಗೆ ಬಂದಿದೆ. ಈಗ ಇವರ ಮಗಳು ಬಂದು ಆ ಒಂದು ಸಮಸ್ಯೆನ ಬಗೆಹರಿಸಿ ಒಂದು ಸೈನ್ ಮಾಡಿ ಕೊಟ್ಟರೆ ಇವರಿಗೆ ಬರ್ತಕ್ಕಂಥ ಸಮ್ ಅಮೌಂಟು ನಮ್ಮ ಸೇವಕರಿಯವರ ಕೈಗಿರುತ್ತೆ. ನೋಡೋದ್ರಲ್ಲ ವೀಕ್ಷಕರೇ, ಅದ್ಭುತ. ಇವರು ನನಗೆ ಖುಷಿ ಇದೆ, ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗಿರ್ತಕ್ಕಂತಹ ಎಲ್ರಿಗೂ ಒಳ್ಳೆಯದಾಗಿದೆ, ನಿಮಗೂ ಒಳ್ಳೆಯದಾಗಲಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾಯಿದ್ದೀನಿ. ಖುಷಿ ಇದೆ ವೀಕ್ಷಕರೇ. ಸುಮಾರು ಪೂಜೆನೇ ಸಿಕ್ಕಾಬಡೆ ಲೇಟ್ ಆಗುತ್ತೆ. ಆ ಪೂಜೆ ಮುಗಿಯೋಕ್ಕೆ ಎಕ್ಸಾಕ್ಟಾಗಿ 3.5 ಅವರ್ ಬೇಕು. ಇದನ್ನೆಲ್ಲ ಹೋಮದಿಂದ ಹಿಡಿದು ದತ್ತ ಮಹಾರಾಜರಿಗೆ ಮಹಾ ನೈವೇದ್ಯ ಆಗೋವರೆಗೂ ಕೂಡ ಅಷ್ಟು ಟೈಮ್ ಬೇಕೇ ಬೇಕು. 3.5 ಅವರ್ ಬೇಕೇ ಬೇಕು. ಆ 3.5 ಅವರ್ ಪೇಷನ್ಸ್ ಇಟ್ಕೊಂಡು ಪಾಪ ಅವ್ರು ಕೂತ್ಕೊಂಡು ಪೂಜೆ ಮಾಡಿದ್ದಾರೆ. ರಿಯಲಿ ಇಟ್ಸ್ ಗ್ರೇಟ್ ಇನ್ ಮೈ ಲೈಫ್. ನನಗೂ ಖುಷಿ ಇದೆ. ಓಕೆ, ಭಗವಂತ ಸ್ವಾಮಿ ಸಮರ್ಥರು ನನಗೆ ಈ ಕೆಲಸಕ್ಕೆ ಆರಿಸ್ಕೊಂಡಿದ್ದಾರೆ. ತುಂಬ ಖುಷಿ ಅನ್ನಿಸ್ತಾ ಇದೆ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.